ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎ ಪಿ ಕನ್ನಡ ವ್ಲಾಗ್. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಥಂಬ್ನೇಲಲ್ಲಿ ನೋಡೇ ಇರ್ತೀರಾ. ಮತ್ತೊಂದು ಸಿಂಪಲ್ ಆದ ಡಿಸೈನ್ ಹಾಕುವುದು ಹೇಗೆ ಅಂತ ತಿಳಿಯೋಣ ಬನ್ನಿ. ಸ್ಕ್ರೀನ್ ಮೇಲೆ ಡಿಸೈನ್ ಓಪನ್ ಆಗಿದೆ ನೋಡಿ. ಇವಾಗ 15 ಮಿನಿಟು ಫ್ರಂಟ್ ಸೈಡ್ ಕಂಪ್ಲೀಟ್ ಆಗುತ್ತೆ. ಸ್ಟಿಚಿಂಗು 6984 1/2 ಕಲರ್ ಸೆಲೆಕ್ಟ್ ಮಾಡ್ಬೋದು. ಈಗ ಇದು ಫ್ರಂಟ್ ಸೈಡ್ ಡಿಸೈನ್ ನೋಡಿ. ಈ ಥರ ಸೆಟ್ ಮಾಡಿ ಫ್ರೇಮ್ ಮೇಲೆ ಡಿಸೈನ್ ಆನ್ ಮಾಡೋಣ. ನೋಡೋಣ ಬನ್ನಿ. ಇವಾಗ ನೋಡೋಣ ಫ್ರೇಮ್ ಮೇಲೆ ಬ್ಲೌಸ್ ಸೆಟ್ ಮಾಡಿವಿ, ಹೇಗೆ ಸ್ಟಾರ್ಟ್ ಆಗುತ್ತೆ ಡಿಸೈನ್ ಅನ್ನೋದು. ಇವಾಗ ಡಿಸೈನ್ ಸ್ಟಾರ್ಟ್ ಆಗಿದೆ ನೋಡಿ, ರನ್ ಆಗ್ತಾ ಇದೆ. ಇವಾಗ ಇದು ಫ್ರಂಟ್ ಸೈಡ್ ಡಿಸೈನ್ 15 ಮಿನಿಟಲ್ಲಿ ಕಂಪ್ಲೀಟ್ ಆಗುತ್ತೆ. ಇವಾಗ ಒಂದು ಲೈನಿಂಗ್ ಕಂಪ್ಲೀಟ್ ಆದ ತಕ್ಷಣ ಮ್ಯಾಂಗೋ ಶೇಪ್ ಡಿಸೈನ್ ಎಲ್ಲ ಆಗ್ತಾ ಇದೆ ನೋಡಿ. ಮ್ಯಾಂಗೋ ಶೇಪ್ ಡಿಸೈನ್ ಆದ ತಕ್ಷಣ ಗೋಲ್ಡ್ ಲೈನಿಂಗ್ 2 ಕಲರ್ಸ್ ಅಷ್ಟೇ ಸೆಲೆಕ್ಟ್ ಮಾಡಬೇಕಿತ್ತಲ್ವ. ಇಲ್ಲಿ 2 ಕಲರ್ ಸೆಲೆಕ್ಟ್ ಮಾಡಿದ್ವಿ. ಒಂದು ವೈಟ್ ಕಲರ್, ಇನ್ನೊಂದು ಗೋಲ್ಡ್ ಕಲರು. ಇವಾಗ ಲೈನಿಂಗ್ ಆಗ್ತಾ ಇದೆ ನೋಡಿ, ಗೋಲ್ಡ್ ಕಲರಲ್ಲಿ ರನ್ ಆಗ್ತಾ ಇದೆ. ಇವಾಗ ಇದು ಸಿಂಪಲ್ ಆದ ಡಿಸೈನ್ 15 ಮಿನಿಟಲ್ಲಿ ಕಂಪ್ಲೀಟ್ ಆಗುತ್ತೆ ಫ್ರಂಟ್ ಸೈಡ್. ಇವಾಗ ಲೈನಿಂಗ್ ಆಗ್ತಾ ಇದೆ ನೋಡಿ. ಲೈನಿಂಗ್ ಆದ ತಕ್ಷಣ ಈ ಡಿಸೈನು ಕಂಪ್ಲೀಟ್ ಆಗುತ್ತದೆ. ಅಲ್ಲಿ 2 ಕಲರ್ಸಲ್ಲಿ ಸೆಲೆಕ್ಟ್ ಮಾಡ್ಬೋದು ಈ ಡಿಸೈನ್ಸ್. ಬೇಕಾದರೆ ಒಂದು ಕಲರು ಸೆಲೆಕ್ಟ್ ಮಾಡ್ಬೋದು. ಇವಾಗ ಫಿನಿಶ್ ಆಗ್ತದೆ ನೋಡಿ. ಇವಾಗ ಇನ್ನೂ ಒಂದು ಉಳಿತು. ಇವಾಗ ಕಂಪ್ಲೀಟ್ ಆಗ್ತಾ ಬಂತು. ಇವಾಗ ಇದು ಸ್ಕ್ರೀನ್ ಮೇಲೆ ಫಿನಿಶ್ ಅಂತ ಬೀಳುತ್ತೆ. ಸ್ಕ್ರೀನು ತೋರಿಸ್ತೇನೆ ನಿಮ್ಗೆ ಯಾವ ಥರ ಬೀಳುತ್ತೆ ಅಂತ. ಈ ಫಿನಿಶ್ಡ್ ಸೀವಿಂಗ್ ಅಂತ ಬಿತ್ತು ನೋಡಿ. ಇವಾಗ ಸ್ಕ್ರೀನ್ ಮೇಲೆ ಫ್ರಂಟ್ ಸೈಡ್ ಡಿಸೈನ್ ಏನಾಗ್ತಂದರೆ ಕಂಪ್ಲೀಟ್ ಆಗ್ತು. ಇವಾಗ ಇಲ್ಲೆಲ್ಲ 0 ತೋರಿಸ್ತಾ ಇದೆ ನೋಡಿ, ಇದು ಕಂಪ್ಲೀಟ್ ಆಗ್ತು. ಇವಾಗ ಬ್ಯಾಕ್ ಸೈಡ್ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಇವಾಗ ಬ್ಯಾಕ್ ಸೈಡ್ ಡಿಸೈನ್ ಸ್ಕ್ರೀನ್ ಮೇಲೆ ಬಂತು ನೋಡಿ. ಇದು ಒಂದೇ ಸೆಟ್ಟಲ್ಲಿ ಬ್ಯಾಕ್ ಸೈಡ್ ಡಿಸೈನ್ ಕಂಪ್ಲೀಟ್ ಆಗ್ತಾ ಇದೆ. ಅಂದರೆ ಡೀಪ್ ಜಾಸ್ತಿ ಇದ್ದರೆ 2 ಟೈಮಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಇದು ಡೀಪ್ ಕಡಿಮೆ ಇರೋದಕ್ಕೋಸ್ಕರ ಒಂದೇ ಟೈಮಲ್ಲಿ ಸೆಟ್ ಆಗಿದೆ ಇದು ಬ್ಯಾಕ್ ಸೈಡ್ ಡಿಸೈನ್. ಇವಾಗ ಹೇಗೆ ಹಾಕುತ್ತೆ ಅಂತ ನೋಡೋಣ ಬನ್ನಿ. ಇವಾಗ ಆನ್ ಆಗಿದೆ ಮಷೀನು. ಬ್ಯಾಕ್ ಸೈಡ್ ಫ್ರೇಮ್ ಸೆಟ್ ಮಾಡಿಟ್ಟಿವಿ. ಒಂದು ಸೈಡ್ ಲೆಫ್ಟ್ ಸೈಡ್ ಕಂಪ್ಲೀಟ್ ಆಗಿದೆ. ಇವಾಗ ರೈಟ್ ಸೈಡು ಕಂಪ್ಲೀಟ್ ಆಗ್ತಾ ಇದೆ ನೋಡಿ. ಇವಾಗ ರನ್ ಆಗ್ತಾ ಇದೆ ನೋಡಿ. ರೈಟ್ ಲೈನಿಂಗ್ ಕಂಪ್ಲೀಟ್ ಆದ ತಕ್ಷಣ ಇದೇ ಥರ ಮ್ಯಾಂಗೋ ಕಂಪ್ಲೀಟ್ ಆಗುತ್ತೆ. ಅನಂತರ ನೆಕ್ಸ್ಟ್ ನಾವು ಗೋಲ್ಡ್ ಸೆಲೆಕ್ಟ್ ಮಾಡಿವಲ್ಲ ಥ್ರೆಡ್, ಆ ಕಲರ್ ಆನ್ ಆಗುತ್ತೆ. ಇವಾಗ ಫಿನಿಶ್ ಆಗ್ತಾ ಬಂತು ನೋಡಿ. ಲೈನಿಂಗ್ ಫಿನಿಶ್ ಆದ ತಕ್ಷಣ ಮ್ಯಾಂಗೋ ಶೇಪ್ ರನ್ ಆಗುತ್ತೆ. ಇವಾಗ ಮ್ಯಾಂಗೋ ಶೇಪ್ ರನ್ ಆಗ್ತಾ ಇದೆ ನೋಡಿ. ಈ ಥರ ಒಂದೇ ಸೆಟ್ಟಲ್ಲಿ ಬ್ಯಾಕ್ ಸೈಡ್ ಡಿಸೈನ್ ನೀವು ಕಂಪ್ಲೀಟ್ ಮಾಡ್ಬೋದು. ಡೀಪ್ ಇದ್ದರೆ ಮಾತ್ರ 2 ಟೈಮ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ಲೆಫ್ಟ್ ಒಂದು ಸೈಡು, ರೈಟ್ ಒಂದು ಸೈಡು. ಇವಾಗ ಇದು ಫ್ರೇಮಲ್ಲಿ ನೋಡಿರಲ್ವ, ಒಂದೇ ಸಾರಿ ಡಿಸೈನ್ ಹೇಗೆ ಸೆಟ್ ಮಾಡೀವಿ, ಹೇಗೆ ಕಂಪ್ಲೀಟ್ ಆಗ್ತಾ ಇದೆ ಅಂತ. ಇವಾಗ ರೈಟ್ ಮ್ಯಾಂಗೋ ಕಂಪ್ಲೀಟ್ ಆಗ್ತಾ ಇದೆ ನೋಡಿ. ಇವಾಗ ಕಂಪ್ಲೀಟ್ ಆಗುತ್ತೆ ನೋಡಿ. ಸಿಂಪಲ್ ಆದ ಡಿಸೈನ್ ಇದು. ಬೇಗ ಡಿಸೈನ್ ಫಿನಿಶ್ ಆಗುತ್ತೆ ಈ ಥರ ಸಿಂಪಲ್ ಡಿಸೈನ್ಸ್. ಇವಾಗ ಗೋಲ್ಡ್ ಲೈನ್ ಹಾಕ್ತಾ ಇದೆ ನೋಡಿ. ಇವಾಗ ರೈಟ್ ಸೈಡ್ ಗೋಲ್ಡ್ ಲೈನ್ ಕಂಪ್ಲೀಟ್ ಆದ ತಕ್ಷಣ ಲೆಫ್ಟ್ ಸೈಡ್ ಕಂಪ್ಲೀಟ್ ಆಗುತ್ತೆ. ಇವಾಗ ಇಲ್ಲಿ ರೈಟ್ ಸೈಡ್ ಫಿನಿಶ್ ಆಗ್ತಾ ಇದೆ ಬಂತು ನೋಡಿ. ಇವಾಗ ಸೆಂಟರ್ ಪ್ಲೇಸಿಗೆ ಬಂದು ಫಿನಿಶ್ ಆಗುತ್ತೆ. ಆಮೇಲೆ ಲೈನಿಂಗ್ ಕಂಪ್ಲೀಟ್ ಮಾಡುತ್ತೆ. ಅನಂತರ ಲೆಫ್ಟ್ ಸೈಡ್ ಇದೇ ಥರ ಗೋಲ್ಡ್ ಫಿನಿಶ್ ಆಗುತ್ತೆ. ಈ ಥರ ಮನೆಯಲ್ಲೇ ಕುಳಿತು ಎಂಬ್ರಾಯ್ಡರಿ ಮಷಿನ್ ವರ್ಕ್ ಬಿಸ್ನೆಸ್ ಮಾಡ್ತಾನೆ ಸಾರಿ ಕುಚ್ಚು ಹಾಕ್ಬೋದು, ಪಿಕೋ ಫಾಲ್ ಮಾಡ್ಬೋದು, ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಈ ಥರ ನೀವು ಸೆಟ್ ಮಾಡಿ ಬೇರೆ ವರ್ಕ್ ಏನಾದರೂ ಮಾಡ್ಬೋದು. ಸ್ಟಿಚ್ ಮಾಡೋರು ಸ್ಟಿಚ್ ಮಾಡ್ಬೋದು. ಆನ್ ಮಾಡಿಟ್ಟರೆ ಟೈಮ್ ಕಂಪ್ಲೀಟ್ ಆಗೋವರೆಗೂ ಮಷಿನ್ ರನ್ ಆಗ್ತಾ ಇರುತ್ತೆ. ಏನು ಪ್ರಾಬ್ಲಮ್ ಆಗೋದಿಲ್ಲ. ಒಂದು ವೇಳೆ ಥ್ರೆಡ್ ಹೋಗಿದ್ರೆ ಮಾತ್ರ ಬೆಲ್ ಆಗುತ್ತೆ. ನೀವು ಬೆಲ್ ಆಗಿದ ತಕ್ಷಣ ನೋಡಿ ಸೆಟ್ ಮಾಡಿ ಮತ್ತೆ ಆನ್ ಮಾಡಿದರೆ ರನ್ ಆಗುತ್ತೆ. ವರ್ಕ್ ಹಾಕುವುದರ ಜೊತೆಗೆ ಮತ್ತೊಂದು ಕೆಲಸ ಕೂಡ ಆಗುತ್ತೆ.
ಇವಾಗ ಲೆಫ್ಟ್ ಸೈಡ್ ಲೈನಿಂಗ್ ಕಂಪ್ಲೀಟ್ ಆಗ್ತಾಯಿದೆ ನೋಡಿ. ಇವಾಗ ಮ್ಯಾಂಗೋ ಬಾರ್ಡ್ರ್ ಲೈನ್ ಕಂಪ್ಲೀಟ್ ಆಗ್ತಾಯಿದೆ. ಇವಾಗ ಇದು ಕಂಪ್ಲೀಟ್ ಆದ ತಕ್ಷಣ ಲೈನಿಂಗ್ ಇದೆ ಅಲ್ವಾ, ಅದಕ್ಕೂ ಬಾರ್ಡ್ರ್ ಕಂಪ್ಲೀಟ್ ಆಗುತ್ತೆ. ಇವಾಗ ಕಂಪ್ಲೀಟ್ ಆದ ತಕ್ಷಣ ಡಿಸೈನ್ ಫಿನಿಶ್ ಆಗುತ್ತೆ. ಇವಾಗ ನೋಡಿ ಸ್ಟಿಚ್ ಆಗ್ತಾ ಇದೆ ನೋಡಿ. ಈ ಥರ ನೀವು ವರ್ಕ್ ಮಾಡೋದ್ರ ಜೊತೆಗೆ ಮತ್ತೊಂದು ಕೆಲಸ ಕೂಡ ಮಾಡ್ಕೋಬೋದು ಆರಾಮಾಗಿ ಮನೆಯಲ್ಲಿ. ಇವಾಗ ಬ್ಯಾಕ್ ಸೈಡ್ ಡಿಸೈನ್ ಕಂಪ್ಲೀಟ್ ಆದ ತಕ್ಷಣ ನಾನು ಹ್ಯಾಂಡ್ ಡಿಸೈನ್ಸ್ ಹೇಗೆ ಹಾಕುತ್ತೆ ಅಂತ ಫ್ರೇಮ್ ಸೆಟ್ ಮಾಡೀನಿ, ಹೇಗೆ ಹಾಕುತ್ತೆ ಅಂತ ತೋರಿಸ್ತೀನಿ. ಇವಾಗ ಹ್ಯಾಂಡ್ ಫ್ರೇಮ್ ಸೆಟ್ ಮಾಡಿ ಆನ್ ಮಾಡೀವಿ ನೋಡಿ. ಇಲ್ವಾ ಒಂದು 10 ಮಿನಿಟ್ ಕಂಪ್ಲೀಟ್ ಆಗಿದೆ ಡಿಸೈನು. ಇವಾಗ ಮ್ಯಾಂಗೋ ಶೇಪ್ ಕಂಪ್ಲೀಟ್ ಆಗ್ತಾಯಿದೆ ನೋಡಿ. ಇವಾಗ ಇದೆಲ್ಲ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ, ಇದು ನೀವು ಆಮೇಲೆ ಕಟ್ ಮಾಡ್ಬೋದು. ಇವಾಗ ಮ್ಯಾಂಗೋ ಫಿನಿಶ್ ಆಗ್ತಾ ಬಂತು ನೋಡಿ. ಇವಾಗ ಮ್ಯಾಂಗೋ ಕಂಪ್ಲೀಟ್ ಆದಮೇಲೆ ಇವಾಗ ಗೋಲ್ಡ್ ಲೈನ್ ಇದೇ ಥರ. ಇದು ನೀವು ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇವಾಗ ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ, ಮ್ಯಾಂಗೋಯಿಂದ ಮ್ಯಾಂಗೋಗೆ ಥ್ರೆಡ್ ಕಾಣಿಸ್ತಾ ಇದೆ ನೋಡಿ, ಅದನ್ನು ಕಟ್ ಮಾಡಿಬಿಡ್ಬೇಕು ನೀವು. ಕಟ್ ಮಾಡಬೇಕು. ಇವಾಗ ಗೋಲ್ಡ್ ಲೈನ್ ಆಗ್ತಾಯಿದೆ ನೋಡಿ. ಇವಾಗ ಗೋಲ್ಡ್ ಲೈನ್ ಮ್ಯಾಂಗೋಗೆಲ್ಲ ಲೈನಿಂಗ್ ಹಾಕಿದ ತಕ್ಷಣ ಹ್ಯಾಂಡ್ ಕಂಪ್ಲೀಟ್ ಆಗುತ್ತೆ. ಇದೇ ಥರ ನೀವು ಇನ್ನೊಂದು ಹ್ಯಾಂಡು ಕಂಪ್ಲೀಟ್ ಮಾಡ್ಬೋದು. ಸೇಮ್ ಇದೇ ಥರ ಸೆಟ್ ಮಾಡಿ. ನಿಮ್ಗೆ ಮೊದಲೇ ವಿಡಿಯೋದಲ್ಲಿ ಹೇಳಿನಲ್ವ ಯಾವ ಥರ ಫ್ರೇಮ್ಗೆ ಬ್ಲೌಸ್ ಸೆಟ್ ಮಾಡ್ಬೋದು ಅಂತ. ಸೆಟ್ ಮಾಡಿ ಈ ಥರ ಆನ್ ಮಾಡಿ ಇಲ್ಲಿ ಡಿಸೈನ್ ಇವಾಗ ಗೋಲ್ಡ್ ಲೈನ್ ಆಗ್ತಾಯಿದೆ ನೋಡಿ ಮ್ಯಾಂಗೋಗೆ. ಈ ಥರ ಎಲ್ಲ ಮ್ಯಾಂಗೋಗೂ ಇದೇ ಥರ ಗೋಲ್ಡ್ ಲೈನ್ ಹಾಕುತ್ತೆ. ಇವಾಗ ರನ್ ಆಗ್ತಾಯಿದೆ ಅಲ್ವಾ, ಎಲ್ಲೋ ಮ್ಯಾಂಗೋಗೂ ಇದೇ ಥರ ಗೋಲ್ಡ್ ಲೈನ್ ಹಾಕಿ ಫಿನಿಶ್ ಆಗುತ್ತೆ ವರ್ಕು. ಇವಾಗ ಇಲ್ಲಿ ಮ್ಯಾಂಗೋ ಇವಾಗ ರನ್ ಆಗ್ತಾಯಿದೆ ನೋಡಿ. ಇಲ್ಲಿ ಮ್ಯಾಂಗೋಗೂ ಇವೆಲ್ಲ ಬುಟ್ಟಿಸ್ಗೂ ಮ್ಯಾಂಗೋ ಲೈನಿಂಗ್ ಹಾಕಿದ ತಕ್ಷಣ ಡಿಸೈನ್ ಫಿನಿಶ್ ಆಗುತ್ತೆ ನೋಡಿ. ಇಲ್ಲಿ ರನ್ ಆಗ್ತಾಯಿದೆ. ಏನಿಲ್ಲಾಂದರೂ ಒಂದು ಹ್ಯಾಂಡ್ ಕಂಪ್ಲೀಟ್ ಆಗೋದ್ರಲ್ಲಿ ಮತ್ತೊಂದು ಕೆಲಸ ಮಾಡ್ಬೋದು ನೀವು. ಇವಾಗ ಇದೇ ಥರ ಈ ಹ್ಯಾಂಡ್ ಕಂಪ್ಲೀಟ್ ಆದ ತಕ್ಷಣ ಮತ್ತೊಂದು ಹ್ಯಾಂಡ್ ಸೆಟ್ ಮಾಡ್ಬೋದು. 2 ಹ್ಯಾಂಡ್ ಕಂಪ್ಲೀಟ್ ಆಗುತ್ತೆ ಇದೇ ಥರ. ನೀವು ಇದೇ ಥರ ಫ್ರೇಮ್ಗೆ ಬ್ಲೌಸ್ ಯಾವ ಥರ ಸೆಟ್ ಮಾಡಿದ್ರಲ್ವ, ಸೇಮ್ ಅದೇ ಥರ ಬ್ಲೌಸನ್ನು ಸೆಟ್ ಮಾಡಿ ಆನ್ ಮಾಡಿದರೆ ಮತ್ತೊಂದು ಹ್ಯಾಂಡು ಕಂಪ್ಲೀಟ್ ಆಗುತ್ತೆ ಇವೆಲ್ಲ. ಇವಾಗ ಫಿನಿಶ್ ಆಗ್ತಾ ಬಂತು ನೋಡಿ. ಇವಾಗ 2 ಮ್ಯಾಂಗೋ ಮಾತ್ರ ಉಳಿದಿವೆ. ಇವಾಗ ರನ್ ಆಗ್ತಾಯಿದೆ ನೋಡಿ. ಇಲ್ಲಿ ಇವಾಗ ಇದೊಂದು ಮ್ಯಾಂಗೋಗೆ ಲೈನಿಂಗ್ ಆದರೆ ಫಿನಿಶ್ ಡಿಸೈನ್ ಇವಾಗ ಕಂಪ್ಲೀಟ್ ಆಗ್ತದೆ ನೋಡಿ. ಇವಾಗ ಡಿಸೈನು ಇವಾಗ ಒಂದು ಹ್ಯಾಂಡ್ ಕಂಪ್ಲೀಟ್ ಆಗಿದ ತಕ್ಷಣ ಮತ್ತೊಂದು ಹ್ಯಾಂಡ್ ಕಂಪ್ಲೀಟ್ ಆಗಬೇಕಲ್ವ, ನೀವು ಸೇಮ್ ಸೆಟ್ ಹೇಗೆ ಮಾಡಿದ್ರಲ್ವ ಅದೇ ಥರ ಸೇಮ್ ಸೆಟ್ ಮಾಡಿ ಫ್ರೇಮ್ಗೆ. ಸೆಟ್ ಮಾಡಿದ ತಕ್ಷಣ ಸೇಮ್ 2 ಕಲರ್ ಇರುತ್ತೆ, 2 ಕಲರ್ ಸೆಲೆಕ್ಟ್ ಮಾಡಿ ಫಸ್ಟ್ ಮ್ಯಾಂಗೋ ಕಲರ್ ಫಿನಿಶ್ ಆಗ್ತಾಯಿದೆ ನೋಡಿ. ಇವಾಗ ಮ್ಯಾಂಗೋ ಕಲರ್ ಫಿನಿಶ್ ಆದ ತಕ್ಷಣ ಗೋಲ್ಡ್ ಲೈನಿಂಗ್ ಕಲರ್ ಫಿನಿಶ್ ಮಾಡಿ ನೀವು. ಇವಾಗ ಮ್ಯಾಂಗೋ ಲೈನಿಂಗ್ ಹಾಕ್ತಾಯಿದೆ ನೋಡಿ. ಇವಾಗ ಇನ್ನೊಂದು ಇದೇ ಥರ ಸೇಮ್ ಮಾಡಿದರೆ ನಾವು 2 ಹ್ಯಾಂಡ್ಸು ಕಂಪ್ಲೀಟ್ ಆಗಿರುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ತುಂಬ ಧನ್ಯವಾದಗಳು. ಪ್ಲೀಸ್ ಲೈಕ್ ವಿಡಿಯೋ, ಸಬ್ಸ್ಕ್ರೈಬ್, ಪ್ರೆಸ್ ದ ಬೆಲ್ ಐಕನ್. ಐ ನೀಡ್ ಯುವರ್ ಸಪೋರ್ಟ್ ಪ್ಲೀಸ್.